ಬೆಳಗಾವಿಯಲ್ಲಿ ವಿಧಾನಸಭೆ ಅಧಿವೇಶನ ನಡೆಯುತ್ತಿದ್ದು, ಪರಿಷತ್ನಲ್ಲಿ ಕಾಂಗ್ರೆಸ್ ಸಚಿವ ಸಂತೋಷ್ ಲಾಡ್ ಹಾಗೂ ವಿಪಕ್ಷ ಸದಸ್ಯ ಸಿಟಿ ರವಿ ನಡುವೆ ದೊಡ್ಡ ಸಮರವೇ ನಡೆದಿದೆ. ರೈತರ ಬಗ್ಗೆ ಸಿಟಿ ರವಿ ಚರ್ಚೆ ಎತ್ತಿದಾಗ ಎಥೆನಾಲ್ ಹಂಚಿಕೆ ಬಗ್ಗೆ ಮಾತಾಡಿದ್ರು. ಕಾಂಗ್ರೆಸ್ ಸರ್ಕಾರವನ್ನು ಕೆಣಕಿದ್ರು. ಕಾಂಗ್ರೆಸ್ ಸಂಸದರು ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ರೊಚ್ಚಿಗೆದ್ದ ಸಂತೋಷ್ ಲಾಡ್, ಮೋದಿ ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂದ್ರು. ಆದ್ರೆ ಸಮಸ್ಯೆ ಮಾತ್ರ ಬಗೆಹರ್ತಿಲ್ಲ. ಹಾರಿಕೆ ಉತ್ತರ ಕೊಟ್ಟು ಮನಸ್ಸಿಗೆ ಬಂದಂತೆ ಮಾತಾಡೋದಲ್ಲ. ಕರ್ನಾಟಕದ ಬಿಜೆಪಿ ಸಂಸದರು ಬಾಯಲ್ಲಿ ಕಡುಬು ಇಟ್ಟುಕೊಂಡಿದ್ದಾರಾ ಎಂದು ಸಿಟಿ ರವಿ ಆರೋಪಗಳಿಗೆ ಕೌಂಟರ್ ಕೊಟ್ರು. ತಮ್ಮ ಬಿಜೆಪಿ ಪಕ್ಷದ ಸಂಸದರ ಕೆಲಸದ ಬಗ್ಗೆ ಮಾತಾಡದ ಸಿಟಿ ರವಿ ಸಂತೋಷ್ ಲಾಡ್ನ ಕೆಣಕಿ ಕೊನೆಗೆ ತಬ್ಬಿಬಾದ್ರು. ಎಥೆನಾಲ್ ಬಗ್ಗೆ ನೀವು ಹೇಳಿದ್ರಿ, 2014ರಲ್ಲಿ 38 ಕೋಟಿ ಲೀಟರ್, ಈಗ 441 ಕೋಟಿ ಲೀಟರ್ ಎಥೆನಾಲ್ ನಿಮ್ಗೆ ಹೇಳಿದಲ್ಲ. ಅವಾಗ ರಾಜ್ಯದ್ದು ಹೇಳ್ತೀನಿ, ರಾಜ್ಯದ್ದು ಹೇಳ್ತೀನಿ. ಅದು ಅವಾಗ ಗೊತ್ತಾಗತ್ತೆ ವಾಸ್ತವ ಸತ್ಯ. ಕೋಟಿ ಲೀಟರ್ಗೆ ಇಂಡೆಂಟ್ ಕೊಟ್ಟಿವಿ, 116 ಕೋಟಿ ಲೀಟರ್ ಕೊಟ್ಟಿದ್ರಿ. ಯಾಕೆ ಇದನ್ನೆಲ್ಲ ಮುಚ್ಚಿಡ್ತೀರಾ? ಈಗ ನಿಮ್ಗೆ ಮುಂಚೆ ಏನು ಕೊಡ್ತಿದ್ರು ಅದು 10 ಪಟ್ಟು ಕೊಟ್ಟಿದೆ ಎಥೆನಾಲ್. ನೀವೆಷ್ಟು ಕೊಟ್ಟಿದ್ರಿ? ನೀವು ಮುಂಚೆ ಎಷ್ಟು ಕೊಟ್ಟಿದ್ರಿ? ಅದು 10 ಪಟ್ಟು ಕೊಡ್ತಾ ಇದೆ. 10 ಪಟ್ಟು ಕೊಟ್ಟಿದೆ. ನೀವೇನು ಕಾಂಗ್ರೆಸ್ UPA ಸರ್ಕಾರ ಕೊಡ್ತಿದ್ರೆ 10 ಪಟ್ಟು ಕೊಟ್ಟಿದೆ. ಈಗ 10 ಪಟ್ಟು. ಐ ಸ್ಟ್ಯಾಂಡ್ ಬೈ ಯುವರ್ ವರ್ಡ್ಸ್. ನೀವು ಸ್ಪಷ್ಟೀಕರಣ ಕೊಡ್ಬೇಕಿತ್ತರ ಸುಮ್ಮನೆ ಆರ್ಕಿ ಉತ್ತರ ಕೊಟ್ಬಿಟ್ರೆ ಹೆಂಗ್ ಹೇಳಿ? ಆರ್ಕಿ ಉತ್ತರ ಈಗ ಹೆಂಗ್ ಬೇಕಿದಂಗೆ ರಾಜಕೀಯ ಮಾತಾಡೋದಾ ಇದು? ಸರ್ಕಾರದ ಈಗ 10 ಪಟ್ಟು ಸಾಲ ಆಗಿದೆ ಅಲ್ಲ ಸರ್ಕಾರದ ಹತ್ರ. ಈಗ ರೈತ ಸಮಸ್ಯೆ ಬಗೆಹರಿಸಬೇಕಾಗಿದ್ರೆ ನಾನು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯನ ದುಗುನಿ ಮಾಡ್ತೀನಿ ಅಂತ ಹೇಳಿದ್ರು. ಆಗ್ಬಿಡ್ತೀರಿ ಇವೆಲ್ಲ ರೈತರ ಸಮಸ್ಯೆನ ಬಗೆಹರಿದೋಗ್ಬಿಡ್ತಲ್ಲ ಈ ದೇಶದಲ್ಲಿ. ಈ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ರೈತರು ಆದಾಯನ ದುಗುನಿ ಮಾಡ್ತೀನಿ ಅಂತ ಹೇಳಿದ್ರು. ಆಗ್ಬಿಡಿದ್ರೆ ಮುಗ್ದ ಬಿಡೋದಲ್ಲ ಅದು. ಮುಂದೆ ಇಲ್ಲಿ ಬನ್ನಿ. ಸನ್ಮಾನ್ ಯೋಜನೆ ಯಾಕೆ ಜಾರಿಗೆ ತರ್ತಿದ್ರೆ? ಆದಾಯ ದುಗುಣಿ ಆದ್ರೆ ತಾವ್ ಹೇಳಿರ್ತಕ್ಕಂಥದ್ದು ಒಪ್ಪೋಣ. ಈಗ ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದ್ರೆ ಇಡೀ ಭಾರತ ದೇಶದ ರೈತರು ಆದಾಯನ ದುಗುನಿ ಮಾಡ್ತೀವಿ ಅಂತ ಹೇಳಿದ್ರು. ಅದಾಗ್ಬಿಟ್ಟಿದ್ರೆ ಮುಗ್ದೇ ಬಿಡೋದಿಲ್ಲ, ಸಮಸ್ಯೆನೇ ಇರ್ತಿರ್ಲಿಲ್ಲ ನಮಗಿಲ್ಲಿ. ಈ ಸಮಸ್ಯೆನ ಬಗೆಹರಿದೋಗ್ಬಿಡೋದಲ್ಲ. ಈ ದೇಶ ಸಾಲ ಬಗ್ಗೆ ಎಲ್ಲ ಮಾತಾಡ್ಬೇಕಲ್ಲ. ರವಿ ಅವ್ರು ಎಷ್ಟು ಪಟ್ಟು ಸಾಲ ಆಗಿದೆ? ಈಗ ಯಾವ್ದು ಬೇಕಾದ ಅನುಕೂಲವಾಗಿ ಮಾತಾಡ್ಬಿಟ್ರೆ ಹೆಂಗಿದು? ಯಾವ್ದಾರ ಒಂದು ಸಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ ಬೇಕಾದ್ರೆ ಮಾತಾಡ್ಲಿ. ಈಗ ಸರ್ಕಾರ ಉತ್ತರ ಕೊಡ್ಬೇಕಾದ್ರೆ ನೀವು ಉತ್ತರ ಅಲ್ಲ, ಉತ್ತರ ಕೊಡೋಣ. ಬಟ್ ನೀವು ಏನ್ ಬೇಕಾದ್ರೆ ಹೇಳ್ಬಿಟ್ರೆ ಹೆಂಗ್ ಉತ್ತರ ಕೊಡ್ಬೇಕು? ಸರ್ಕಾರ ಉತ್ತರ ಕೊಡಕಲ್ಲಿ ಉತ್ತರ ಕೊಡ್ಬೇಕಂತಂದ್ರೆ ನೀವು ಯಾವಾಗ ಉತ್ತರ? ಇವತ್ತು ನೇಪಾಳ ದೇಶ 100 ರೂಪಾಯಿ ನೋಟ್ ಕಾಲಪರಿ ತಗೊಂಡ್ಬಿಟ್ಟಿದೆ. ಚೈನಾ ಅರುಣಾಚಲ ತಗೊಂಡ್ಬಿಟ್ಟಿದ್ದ ಮಾತಾಡೋಣ. ಈಗ ಕೇಂದ್ರ ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು ಅಥವಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು, ಅದನ್ನ ಪ್ರಶ್ನೆ ಕೇಳೋದಕ್ಕೆ ನಿಮ್ಮ ಸಂಸದರು ಬಾಯಿಗೆ ಬೀಗ ಹಾಕೊಂಡಿದ್ದಾರ, ಕಡುಬಿಟ್ಕೊಂಡಿದ್ದಾರ. ನಾವು ನಿಮ್ಮ ಪ್ರಣಾಳಿಕೆ ಪ್ರಶ್ನೆ ಮಾಡ್ತಾ ಇದೀವಿ. ನೀವು ಮಾತಾಡ್ರಿ. ನಿಮ್ಮ ಸಂಸದರು ಮಾತಾಡಲಿಲ್ಲ. ನಿಮ್ಮ ಸಂಸದರು ಕರ್ನಾಟಕದ ಬಗ್ಗೆ ಮಾತಾಡಲಿಲ್ಲ. ನಿಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಸಂಸದರು 11 ವರ್ಷದಲ್ಲಿ ಯಾರೇನು ಮಾತಾಡಿದ್ದಾರೆ ಹೇಳಿ ನೋಡೋಣ. ಮಾನ್ಯ ಸುಮ್ಮನೆ ಬಾಯಿ ಕಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ಎತ್ತಿನ ಹೊಳೆ ಅನ್ನೋದು ನಾವು ಕನಸು ಕಟ್ಟಿದ್ದು ಆ ಭಾಗದ ಬಯಲುಸೀಮೆ ಭಾಗದ ರೈತರಿಗೆ. ಇದು ಯಾರಿಗೋ ದುಡ್ಡು ಎತ್ಕೊಳ್ಳೋಕೆ ಯೋಜನೆ ಎಲ್ಲ ಮಾಡಿದ್ದಿದ್ದನ್ನ. ಎತ್ತಿನ ಹೊಳೆ ವಿಚಾರದಲ್ಲಿ ನೀರು ಹೊಡಿ ಯೋಜನೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ದಾಖಲೆ ಇದ್ರೆ ಕೊಡಿ, ಎನ್ಕ್ವೈರಿ ಮಾಡ್ಸೋಣ. ಸುಮ್ನೆ ಪಾಸಿಂಗ್ ಮಾಡಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಈಗ ಏನು ಯಾವ ದಾಖಲೆ ಅಂಗೈ ಹುಣ್ಣಿಗೆ ಕನ್ನಡಿಯ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ನೀವೇನ್ ಹೇಳಿದ್ರಿ? ಮಾತನಾಡಿದ್ರೆ ಅದೊಂದು ಸಾಬೀತಾಗಬೇಕು. ಅವಾಗ ನಿಮ್ಮ ಮಾತಿಗೆ ಒಂದು ಬೆಲೆ ಇದೆ. ಈಗ ನೀವೇನ್ ಹೇಳಿದ್ರಿ? ಚಿತ್ರದುರ್ಗಕ್ಕೆ ನೀರು, ತುಮಕೂರಿಗೆ ನೀರು, ಕೋಲಾರಕ್ಕೆ ನೀರು, ಚಿಕ್ಕಬಳ್ಳಾಪುರಕ್ಕೆ ನೀರು, ರಾಮನಗರಕ್ಕೆ ನೀರು, ಬೆಂಗಳೂರು ಗ್ರಾಮಾಂತರಕ್ಕೆ ನೀರು, ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿಗೆ ನೀರು. ನಿಮ್ಗೆ ನೀರು ಕೊಟ್ಟಿಲ್ಲ, ದುಡ್ಡು ಮಾತ್ರ ವೆಚ್ಚ ಆಗಿದೆ ಅಂತಂದ್ರೆ, ನೀರು ಕೊಟ್ಟಿಲ್ಲ ದುಡ್ಡು ಮಾತ್ರ ವೆಚ್ಚ ಆಗಿದೆ ಅಂದ್ರೆ ಏನು? ಹಾಗಾದ್ರೆ ಏನ್ ಹೇಳ್ಬೇಕು ಇದಕ್ಕೆ? ನೀರು ಕೊಡದಲ್ಲೇ ದುಡ್ಡು ಮಾತ್ರ ವೆಚ್ಚ ಆದ್ರೆ ಏನ್ ಹೇಳ್ಬೇಕು? ಈಗ ನೀರು ಕೊಟ್ಟಿಲ್ಲ, ಹಣನೂ ವೆಚ್ಚ ಆಗಿಲ್ಲ ಅಂದ್ರೆ ಪ್ರಶ್ನೆ ಬೇರೆ. ಹಣ ವೆಚ್ಚ ಆಯ್ತು, ನೀರು ಕೊಡ್ಲಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಇದಕ್ಕೆ?
ಮಾನ್ಯ ಈಗ ಭದ್ರದ್ದು 5,000 ಕೋಟಿ ಅನೌನ್ಸ್ ಮಾಡಿ ರಾಷ್ಟ್ರೀಯ ಬಜೆಟ್ ನೊಳಗೆ ಅನೌನ್ಸ್ ಮಾಡಿ ರಾಷ್ಟ್ರೀಯ ಯೋಜನೆ ಅಂತ announce ಮಾಡಿ ಎಷ್ಟು ಕೋಟಿ ಕೊಟ್ರ ಅಂತ ಕೇಳಬೇಕಾಗಿದೆ. ಅದನ್ನ ಹೇಳಿ, ಅದೊಂದು ಸ್ವಲ್ಪ ಹೇಳಿ. ಮಾನ್ಯ ಸಭಾಪತಿಗಳೇ, ನಾನು ಈಗಾಗಿಲ್ಲ ಅದನ್ನ ಹೇಳಿ ಸ್ವಲ್ಪ. ನೀವು ಅದು ನಿಮ್ದೇ ಇಲ್ಲ. ಈಗ ನೀವು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ರಿ. ಭದ್ರದ್ದು 5,000 ಕೋಟಿ ಕೊಡ್ತೀನಿ ಅಂತ ಬಜೆಟ್ ರಾಜ್ಯಕ್ಕೆ ಮಾನ್ಯ ಸಚಿವರುಗಳು ತಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಫಸ್ಟ್ ಓದ್ಕೊಳ್ಳಿ. ನೀವೆಷ್ಟು ಎಕ್ಸಿಕ್ಯೂಟ್ ಮಾಡಿದ್ರೆ ಹೇಳಿ. ನಿಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಎಷ್ಟು ಅನುಷ್ಠಾನ ಮಾಡಿದ್ರೆ ಹೇಳಿ. ನಾವು ಮಾಡ್ತೀವಿ. ನೀವು ಹಿಂದಿನ 5 ವರ್ಷದ್ದು ಈಗಿಂದಲ್ಲ, ಹಿಂದಿನ ಹಿಂದಿನ ಇದು 2ನೇ ಸರ್ಕಾರ ಅದ್ರ ಬಗ್ಗೆ ಹೇಳಿ. 2 ವರ್ಷ ಪ್ರಣಾಳಿಕೆ ಚರ್ಚೆ ಮಾಡಿ ರಾಷ್ಟ್ರೀಯ ಯೋಜನೆ ನಾವು ಮೆಕ್ಕೆಜೋಳ ಖರೀದಿ ಕೇಂದ್ರ ತರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತರ್ಕೊಂಡು ಕೂತಿದ್ದೀರಿ. ನಾವೇ ರೈತರ ಹೇಳಿದ್ದು ಬೊಮ್ಮಾಯರೊಳಗ ಮಾಡಿದಂತ ನೆನಪಾಡ್ಕೊಳ್ಳಿ. ನೀವು ಸುಮ್ಮನೆ ಮೊದಲು ನಿಮ್ಮದೇ ಸುಮ್ಮನೆ ಏನೇನೋ ಯಾರಾದ್ರೂ ಅವ್ರು ಖರೀದಿ ಮಾಡಿದ್ರೆ ಇವ್ರು ಖರೀದಿ ಮಾಡಿದ್ರು. ನೀವೇನ್ ಮಾಡಿದ್ರಿ ಅಂತ ನೆನಪು ಮಾಡ್ಕೊಳ್ರಿ. ಸೂಚನೆ ಕೊಟ್ರು. ಇವ್ರು ಏನು ಸತ್ತಿದ್ದೆಲ್ಲ ಹೆಣ ತೆಗಿತಾ ಇದ್ದಾರೆ. ಮಾನ್ಯ ಸಭಾಪತಿಗಳೇ, ಚಿಕ್ಕಮಗಳೂರಿನಲ್ಲಿ ಭದ್ರಾ ನದಿಯಿಂದ ಕಡೂರು, ತರೀಕೆರೆ, ಚಿಕ್ಕಮಗಳೂರು ತಾಲೂಕಿನ ಬಯಲುಸೀಮೆ ಭಾಗದ ಕೆರೆ ತುಂಬಿಸೋದಕ್ಕೆ 1,281 ಕೋಟಿ ರೂಪಾಯಿ ವೆಚ್ಚದ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ನ ನಾವು ಸ್ಯಾಂಕ್ಷನ್ ಮಾಡಿಸಿ ಮೊದಲನೇ ಹಂತ ಪೂರ್ಣಗೊಂಡು 2ನೇ ಹಂತ 80% ಕಾಮಗಾರಿ ಪೂರ್ಣಗೊಂಡು 3ನೇ ಹಂತದ ಕಾಮಗಾರಿ ಆಗಬೇಕು. ಇವೆಲ್ಲವೂ ಕಾಲಮಿತಿಯೊಳಗೆ ಆಗೋದಾಗಿದ್ದರೆ 22 ತಿಂಗಳೊಳಗೆ ಮುಗಿಬೇಕಾಗಿತ್ತು. ಈಗಾಗಲೇ ಆ ಯೋಜನೆ ಪ್ರಾರಂಭ ಆಗಿ 38 ತಿಂಗಳುಗಳಾಯಿತು. ಅದಕ್ಕೆ ನನ್ನ ಆಗ್ರಹ ಇದೆ, ನನ್ನ ವಿನಂತಿ ಇದೆ, ಕಾಲಮಿತಿಯೊಳಗೆ 3ನೇ ಹಂತವನ್ನು ಪೂರ್ಣಗೊಳಿಸಿ. ಚಿಕ್ಕಮಗಳೂರಿನ ಬಯಲುಸೀಮೆ ಭಾಗದ ಆ ಕೆರೆಗಳಿಗೆ ನೀರು ತುಂಬಿಸೋ ಕೆಲಸ ಮಾಡಿ. ಇದು ನನ್ನ ವಿನಂತಿ ಇರ್ತಕ್ಕಂಥದ್ದು, ಇದು ನನ್ನ ಆಗ್ರಹ. ನೀರಾವರಿ ಯೋಜನೆಗಳಿಗೆ ನಿಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದಂತೆ ಪ್ರತಿ ವರ್ಷ 30,000 ಕೋಟಿ ಕೊಡ್ತೀವಿ ಅಂತ ಏನು ಹೇಳಿದಿರಿ, ಆ 30,000 ಕೋಟಿ ವೆಚ್ಚ ಮಾಡಿ ರೈತರ ಕೈನಲ್ಲಿ ಬೇಸ್ ಅಂತ ಅನ್ಸ್ಕೊಳ್ಳಿ. ಕ್ರೆಡಿಟ್ ನಿಮಗೆ ಇರಲಿ, ಎಲ್ಲದರ ಸಮಗ್ರ ಕ್ರೆಡಿಟ್ ನಿಮಗೆ ಸಿಗಲಿ. ನೀವು ಉತ್ತರ ಕೊಡೋ ಸಂದರ್ಭದಲ್ಲಿ ನೀವು ಹೇಳಿ, ನಾವು ಕಬ್ಬಿಗೆ 1 ಟನ್ನಿಗೆ BJPಯವರು 250 ಕೇಳಿದ್ರು, ನಾವು 500 ರೂಪಾಯಿ ಕೊಡ್ತೀವಿ 1 ಟನ್ನಿಗೆ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಅಂತ ಹೇಳಿ. ನಿಮ್ಗೆ ಮಾಡಿದ್ರೆ ನಿಮ್ಗೆ ಶಬ್ದ ಹೇಳ್ತೀನಿ, ನೀವು ಉತ್ತರ ಕೊಡ್ಬೇಕಾದ್ರೆ ಹೇಳಿ. ಆಯ್ತು, ನೀವು ಉತ್ತರ ಕೊಡ್ಬೇಕಾದ್ರೆ ಹೇಳಿ. ನಾವು ಅದಕ್ಕೆ ನಿಮ್ಗೆ ನಾವು ಬೇಸ್ ಅಂತ ಹೇಳ್ತೀವಿ. 40,000 ಕೋಟಿ 40,000 ಕೋಟಿ ರೂಪಾಯಿ ಅಬ್ಕಾರಿ ಆದಾಯ ಇದೆ. 40,000 ಕೋಟಿ ರೂಪಾಯಿ ಸರ್ಕಾರಿ ಬೊಕ್ಕಸಕ್ಕೆ ಅಬ್ಕಾರಿಯಿಂದ ಆದಾಯ ಬರ್ತಾ ಇದೆ. ಅದರಲ್ಲಿ ಒಂದು 10,000 ಕೋಟಿ ಹೋಗಲಿ ರೈತರ ನೆರವಿಗೆ. ನನಗೆ ಅದರಲ್ಲಿ 10,000 ಕೋಟಿ ಹೋಗಲಿ ನೆರವಿಗೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಇನ್ನೊಂದು, ಕೆಲವು ಜಿಲ್ಲೆಗಳಲ್ಲಿ ಹಾವೇರಿ ಮತ್ತು ಬೆಳಗಾವಿನಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಜಾಸ್ತಿ ಇದೆ. ಇದ್ರದ್ದೊಂದು ಸಮಗ್ರ ಅಧ್ಯಯನ ಆಗಲಿ. ಇಂಥ ಜಿಲ್ಲೆಗಳನ್ನು ನಾವು ವಿಶೇಷ ರೂಪದಲ್ಲಿ ಗಮನಿಸಿ ಅಲ್ಲಿ ಅವರಿಗೊಂದು ಆತ್ಮವಿಶ್ವಾಸ ತುಂಬ ಕೆಲಸ ಆಗಬೇಕು. ಸರ್ಕಾರದ ಕ್ರಮಗಳ ಮೂಲಕನೂ ಆಗಬೇಕು, ಕೌನ್ಸಿಲಿಂಗ್ ಮಾಡುವಂಥ ಕೆಲಸನೂ ಆಗಬೇಕು. ಒಬ್ಬರು ಅವ್ರ ಹೆಸರು ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ರೈತರ ಆತ್ಮಹತ್ಯೆನ ಉಡಾಫೆಯಿಂದ ಮಾತಾಡಿದ್ರು, ಅಪಮಾನ ಮಾಡಿ ಮಾತಾಡಿದ್ರು, ಜವಾಬ್ದಾರಿ ಇರೋರು ಮಾತಾಡಿದ್ರು. ಜವಾಬ್ದಾರಿ ಇದ್ದವ್ರು ಮಾತಾಡ್ಬೇಕಾದ್ರೆ ಕೇಂದ್ರ ಸರ್ಕಾರನು ಕೊಡ್ಲಿ ಅಧ್ಯಕ್ಷರ. ಇನ್ಮೇಲೆ ರೈತರ ಆತ್ಮಹತ್ಯೆ ರಾಜ್ಯ ಸರ್ಕಾರ ಅಷ್ಟೇ ಕೊಡಬಾರ್ದು. ಈಗೇನು ನಾವು ತಪ್ಪು ಮಾಡಿದೀವಲ್ಲ, 5 ಲಕ್ಷ ರೂಪಾಯಿ ನಾವು ಕೊಡ್ತಾ ಇದೀವಲ್ಲ, ನೀವು ಕೇಂದ್ರ ಸರ್ಕಾರದಿಂದ ನೀವು ರೈತರ ಮಕ್ಕಳೇ ಹೇಗಿದ್ರೆ, ರೈತರ ಬಗ್ಗೆ ಕಾಳಜಿ ಇದ್ರೆ ನೀವು 5 ಲಕ್ಷ ರೂಪಾಯಿ ಕೊಡಿ, ಏನದೆ ಅನ್ನೋದು. ಅಲ್ಲ, ಏನಂದ್ರೆ ಈಗ ಕೆಲವು ಗಾದೆ ಮಾತು ಬಳಸಿದ್ರೆ, ಒಂದು ಗಾದೆ ಮಾತಿದೆ, ಅರ್ಧ ಮಾತ್ರ ಹೇಳ್ತೀನಿ, ಅರ್ಥ ಮಾಡ್ಕೊಳ್ತೀರಿ, ಅರ್ಥ ಮಾಡ್ಕೊಳ್ಳೋದು. ಕುಣಿಲಾರ್ದು ನೀವು ಹಕೀಕತ್ ಹೇಳಿಕ್ ಬಂದಿದ್ದೀರಿ.
ಕುಣಿಲಾರದವರು ಚಂತನ ಗಾದಿ ಹೇಳ್ತಿದ್ವಿ ನೆಲ ಡೊಂಕು ಅಂತ ಹೇಳಿದ್ರಂತೆ. ಕುಣಿಲಾರದವರು ನೀವು ಮಾತಾಡೋ ಪದ್ಧತಿ ಏನಿದೆ ನಿಮ್ಗೆ ಹೇಳಿ ನಮಗೆ ಬರುವ ಯೋಗ್ಯತೆ ಇಲ್ಲ ಅಂತ ಹೇಳಿ, ಮಾನ್ಯ ಸಭಾಪತಿಗಳೇ, ರೈತರ ಸಂಕಷ್ಟಕ್ಕೆ ಬರುವ ಯೋಗ್ಯತೆ ಇಲ್ಲ ಅಂತ ಹೇಳಿ ನೀವು ಕೊಡಿ ಮೊದಲು. ಎಲ್ಲ ಕಡೆಗೂ ಕೇಂದ್ರ 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 ನೀವೇ ಹಾಕಿದ್ದೀರಿ. ನೀವು ಕೊಡಿ, ನೀವೇ ಹಾಕಿದಿರಿ. ನೀವೇ ಹಾಕಿದಿರಿ. ಮಾಡ್ತೇವೆ. ನೀವೇ ಹಾಕಿದಿರಿ. ರೈತರಿಗೆ ಸಿಗ್ಲಿಲ್ಲ. ನಿಮ್ಮನ್ನ ಅಲ್ಲಿ ಕಳಿಸಿದ್ದು ಇವತ್ತು ಎಲೆಕ್ಷನ್ ನಿಮಗೆ ನೀವು ರೈತರಿಗೆ 1 ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ. ರೈತರ ಸಾಲ ಮನ್ನಾ ಮಾಡಿ ನೀವು. ಹಿಂಗ್ ಮಾತಾಡಿ ಬಂದಿರೋದು ನೀವು. ಕೊಡಕ್ಕಾಗಿಲ್ಲ ನಿಮ್ ಕೈಲಿ. ನಿಮಗೆ ಕೇಂದ್ರದಲ್ಲಿ ಆಗಿರೋಂತ ನೀವು ಹೇಳ್ರಿ ಸಾಕು. ಹೇಳ್ರಿ ಕೇಂದ್ರದಲ್ಲಿ ಸಾಕಾಗೈತೆ. 11 ವರ್ಷ ಸುಳ್ಳು ಹೇಳಿ ಸಾಕಾಗೈತೆ. ಕೇಂದ್ರದಲ್ಲಿ ಇದೇ ಪಿಕ್ಚರು. 11 ವರ್ಷ ಹೇಳ್ಬಿಡಿ. ನೀವು ಹೇಳ್ಬಿಡಿ ನಮ್ಗೆ ಏನ್ ಆಗ್ಬೇಕು ಹೇಳಿ. ನಾವು 73,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ನಾವು 73,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ನೀವು ಮಾಡಿ 1 ರೂಪಾಯಿ ಸಾಲ ಮನ್ನಾ ಮಾಡಿ. 73,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ನೀವು 1 ರೂಪಾಯಿ ಮಾಡಿ ತೋರಿಸಿ. ಸುಮ್ಮನೆ ರಾಜಕೀಯವಾಗಿ ಸಾಲ ಮನ್ನಾ ಮಾಡಿದ್ದೀವಿ. ಸಾಲ ಮನ್ನಾ ಮಾಡಿದ್ದೀವಿ. ರೈತರಿಗೆ ಒಂದೇ ಒಂದು ಲಾಭ ಕೊಡಿ. ಒಂದು ರವಿ